ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿರುವಂತಹ ಖಾಲಿ ಇರುವಂತಹ ಹುದ್ದೆಗಳ ವಿವರಗಳನ್ನು, ಈ ಒಂದು ಹುದ್ದೆಗೆ ಬೇಕಾಗಿರುವಂತಹ ನೇಮಕಾತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ವಿದ್ಯಾರ್ಹತೆನ ನೀವು ಏನು ಹೊಂದಿರಬೇಕು, ಮತ್ತು ನೀವು ಏನು ಏಜ್ ಇರಬೇಕು, ನಿಮಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ಏಜ್ ಆಗಿರಬೇಕು, ಮತ್ತು ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು, ಈ ಒಂದು ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ವೇತನ ಎಷ್ಟಿರುತ್ತೆ, ಈ ಎಲ್ಲ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕೋದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ನಿಮಗೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯುವಂತಹ ವೀಡಿಯೋಸ್ನೂ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ಜಾಬ್ ನೋಟಿಫಿಕೇಷನ್ ಕೂಡ ಆಗ್ತಾ ಇರ್ತೀನಿ. ಆ ಒಂದು ವೀಡಿಯೋಸ್ನ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಇರ್ತೀನಿ. ಆ ಒಂದು ಅಪ್ಡೇಟ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇಲಾಖೆಯ ಹೆಸರು ಬಂದುಬಿಟ್ಟು ಇಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಇಲಾಖೆಯ ಹೆಸರು ಬಂದುಬಿಟ್ಟು. ಮತ್ತು ಹುದ್ದೆಗಳ ಹೆಸರು ಏನಿದೆ ಅಂತ ನೋಡೋದಾದರೆ, ವಿವಿಧ ಹುದ್ದೆಗಳು, ಅಲ್ಲಿ ಯಾವ್ಯಾವುದು ಹುದ್ದೆಗಳಿರುತ್ತೆ ಆ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 168 ಹುದ್ದೆಗಳು ಖಾಲಿ ಇದೆ. 168 ಹುದ್ದೆಗಳಿಗೆ ನೇಮಕಾತಿಗಳನ್ನು ಕರೆದಿದ್ದಾರೆ. ಅರ್ಜಿ ಸಲ್ಲಿಸುವ ಬಗ್ಗೆ ಬಂದುಬಿಟ್ಟು ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಹಾಕ್ಬೋದಾಗಿರುತ್ತೆ. ಹುದ್ದೆಗಳ ವಿವರ, ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸಹಾಯಕ ಫೋರ್ಮೆನ್ ಅಂದರೆ ಗಣಿ, ಸಹಾಯಕ ಫೋರ್ಮೆನ್ ಲೋಹಶಾಸ್ತ್ರ, ಲ್ಯಾಬ್ ಸಹಾಯಕ ಫೋರ್ಮೆನ್ ಭೂಗರ್ಭಶಾಸ್ತ್ರ, ಸಹಾಯಕ ಫೋರ್ಮೆನ್ ಡೈಮಂಡ್ ಡ್ರಿಲ್ಲಿಂಗ್ ಭೂ ಕೆಳಮೈ ವಜ್ರಬೈರಿಗೆ, ಸಹಾಯಕ ಫೋರ್ಮೆನ್ ಮೆಕ್ಯಾನಿಕಲ್ ITI ಫಿಟರ್ ದರ್ಜೆ 2 ಗಣಿ ವಿಭಾಗ, ITI ಫಿಟರ್ ದರ್ಜೆ 2 ಲೋಹ ವಿಭಾಗ, ITI ಎಲೆಕ್ಟ್ರಿಕಲ್ ದರ್ಜೆ 2 ತಾಂತ್ರಿಕ ವಿಭಾಗ, ಸಹಾಯಕ ಫೋರ್ಮೆನ್ ಸಿವಿಲ್ ಭದ್ರತಾ ನಿರೀಕ್ಷಕರು, ITI ಫಿಟರ್ ದರ್ಜೆ 2 ಭೂ ಅನ್ವೇಷಣೆ ವಿಭಾಗ, ಸೆಕ್ಯೂರಿಟಿ ಗಾರ್ಡ್. ಈ ಒಂದು ಹುದ್ದೆಗಳು, ನಾನು ಹೇಳಿದ್ನಲ್ವ, ಈ ಒಂದು ಹುದ್ದೆಗಳು ಖಾಲಿ ಇರುವಂತಹ ಒಂದು ಹುದ್ದೆಗಳಾಗಿದೆ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟೆಡ್ ಇದೆ ಆ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ನಾನು ಈಗ ಕೊಟ್ಟನಲ್ವ ಈ ಹುದ್ದೆಗಳ ವಿವರಗಳನ್ನು, ಇದರಲ್ಲಿ ನಿಮಗೆ ಯಾವುದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂಥವರು ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ವಿದ್ಯಾರ್ಹತೆ, ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು PUC ITI ಡಿಪ್ಲೊಮೊ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಿಮ್ಮದು PUC ಆಗಿದ್ದರೆ, ITI ಆಗಿದ್ದರೆ, ಡಿಪ್ಲೊಮೊ ಆಗಿದ್ದರೆ ಇಂಥವರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗಾದರೆ ವಯೋಮಿತಿನ ಕೇಳೋದಾದ್ರೆ, ನೀವು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು, ನಿಮಗೆ ಏಜ್ ಎಷ್ಟಾಗಿರಬೇಕು ಅಂತ ಕೇಳೋದಾದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಪೂರೈಸಿರಬೇಕು. ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ನೀವು ಒಂದು ಅರ್ಜಿನ ಹಾಕ್ತೀರಾ ಅಂದರೆ ಆ ಒಂದು ಅರ್ಜಿ ಹಾಕುವಂತಹ ಡೇಟ್ ಒಳಗಡೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 35 ವರ್ಷ ಗರಿಷ್ಠ ವಯೋಮಿತಿನ ಕೊಟ್ಟಿದ್ದಾರೆ. 18 ವರ್ಷ ಕಂಪ್ಲೀಟ್ ಆಗಿರಬೇಕು, 35 ವರ್ಷದ ಒಳಗಡೆ ಇರಬೇಕು. ಮತ್ತು ಪ್ರವರ್ಗ 2A 2B 3A 3B ಅಂದರೆ ಇವರು ಜನರಲ್ OBC ಕ್ಯಾಟಗರಿಗೆ ಬರ್ತಾರೆ. ಈ ಒಂದು OBC ಕ್ಯಾಟಗರಿಯವರು ಗರಿಷ್ಠ 38 ವರ್ಷದ ಒಳಗಡೆ ವಯೋಮಿತಿನ ಹೊಂದಿರಬೇಕು. ಅಂಥವರು ಅರ್ಜಿನ ಹಾಕ್ಬೋದಾಗಿರುತ್ತೆ. 18 ವರ್ಷ ಕಂಪ್ಲೀಟ್ ಆಗಿರಬೇಕು ಇವ್ರಿಗೂ ಕೂಡ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಈ ಅಭ್ಯರ್ಥಿಗಳು ಏನಿರ್ತಾರೆ, ಗರಿಷ್ಠ ವಯಸ್ಸು 40 ವರ್ಷ ವಯಸ್ಸಾಗಿರಬೇಕು. 18 ವರ್ಷ ಕಂಪ್ಲೀಟ್ ಆಗಿರಬೇಕು, 40 ವರ್ಷದ ಒಳಗಡೆ ಇರಬೇಕು ಏಜ್ ಲಿಮಿಟ್ ಇವ್ರದ್ದು. ಇಂಥವರು ಅರ್ಜಿನ ಸಲ್ಲಿಸ್ಬೋದು. ಹಾಗಾದರೆ ಇಲ್ಲಿ ವೇತನ ಶ್ರೇಣಿನ ನೋಡೋದಾದರೆ, ನಿಮಗೆ ಸ್ಯಾಲ್ರಿನ ಏನು ಕೊಡ್ತಾರೆ ಅಂತ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ 25,000 ರು
ಇಂದ 48,020 ರೂಪಾಯಿ ನಿಗದಿಪಡಿಸಲಾಗಿದೆ. ನೀವು ಈ ಒಂದು ಜಾಬ್ಗೆ ಆಯ್ಕೆ ಆದ್ರಿ ಅಂತ ಇದ್ದರೆ 25,000ದಿಂದ ಸ್ಟಾರ್ಟ್ ಮಾಡಿ 48,020 ರೂಪಾಯಿ ಈ ಒಂದು ಜಾಬ್ಗೆ ನಿಗದಿನ ಪಡಿಸಿದ್ದಾರೆ. ವೇತನವನ್ನು 25,000ದಿಂದ 48,020 ರೂಪಾಯಿ ವೇತನ ನಿಮಗೆ ಸಿಗುತ್ತೆ. ಹಾಗಾದರೆ ಅರ್ಜಿ ಶುಲ್ಕ, ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದೀರಾ, ಈ ಒಂದು ಫೀಸ್ ಏನು ಕೇಳ್ತಾರೆ, ಅರ್ಜಿ ಶುಲ್ಕ ಏನು ಕೇಳ್ತಾರೆ ಅಂತ ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು ಅಂದರೆ ಇವರು OBC ಅವರಿಗೆ, OBC ಕ್ಯಾಟಗರಿಯವರಿಗೆ 300 ರೂಪಾಯಿ ವೇತನ ಇರುತ್ತೆ, ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿ ಶುಲ್ಕ 300 ರೂಪಾಯಿ ಇರುತ್ತೆ OBC ಅವರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ವಿಶೇಷ ಚೇತನ ಅಭ್ಯರ್ಥಿಗಳು, SC ST ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ವಿಶೇಷ ಚೇತನ ಅಂದರೆ ನೀವೇನಾದರೂ ಅಂಗವಿಕಲರಿದ್ದರೆ ಅಂಥವರಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಈ ಒಂದು ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕಾಗಿರುತ್ತೆ. ನೀವು ಏನು ಅಪ್ಲಿಕೇಶನ್ನ ಹಾಕ್ತೀರಾ ಆ ಒಂದು ಟೈಮ್ನಲ್ಲಿ ಈ ಒಂದು ಅರ್ಜಿ ಶುಲ್ಕವನ್ನು ಫೀಸ್ನ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ. ಹಾಗಾದರೆ ಈ ಎಲ್ಲ ಪ್ರೊಸೀಜರು ಆಯಿತು, ನಾವು ಅಪ್ಲಿಕೇಶನ್ ಕೂಡ ಹಾಕಾಯಿತು. ಯಾವ ರೀತಿಯಾಗಿ ಆಯ್ಕೆನ ಮಾಡ್ಕೋತಾರೆ, ಯಾವ ರೀತಿಯಾಗಿ ಅವರು ಆಯ್ಕೆನ ಮಾಡ್ಕೋತಾರೆ ಅಂತ ನೋಡೋದಾದರೆ, ವೃತ್ತಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBTಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಅಭ್ಯರ್ಥಿಗಳನ್ನು ದೈಹಿಕ ಸಹಿಷ್ಣುತಾ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುವುದು. ಅಂದರೆ ನಿಮಗೆ ಕಂಪ್ಯೂಟರ್ ಎಕ್ಸಾಮ್ನ ಮಾಡ್ತಾರೆ. ಆ ಒಂದು ಕಂಪ್ಯೂಟರ್ ಎಕ್ಸಾಮ್ನಲ್ಲಿ ನೀವೇನಾದರೂ ಪಾಸ್ ಆದ್ರಿ ಅಂತ ಅಂದರೆ ಫಿಸಿಕಲ್ ಟೆಸ್ಟ್ನ ಮಾಡ್ತಾರೆ. ದೈಹಿಕ ಅಥವಾ ಸಹಿಷ್ಣುತಾ ಪರೀಕ್ಷೆ, ದೈಹಿಕ ಅಂದರೆ ಫಿಸಿಕಲ್ ಟೆಸ್ಟ್ನ ಮಾಡ್ತಾರೆ. ಆ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರಿಂದರೆ ಈ ಒಂದು ಜಾಬ್ಗೆ ನೀವು ಫಿಟ್ ಆಗಿದ್ದೀರಾ ಅಂತ ಇಲ್ಲಿ ಆಯ್ಕೆನ ಮಾಡ್ತಾರೆ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಪ್ರಮುಖ ದಿನಾಂಕಗಳು ಯಾವುದು, ಯಾವ ಡೇಟ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 19 ಮಾರ್ಚ್ 2024. ಈಗಾಗಲೇ ಸ್ಟಾರ್ಟ್ ಆಗಿದೆ ಡೇಟು, 19ನೇ ತಾರೀಕು ಮಾರ್ಚಿಂದ ಸ್ಟಾರ್ಟ್ ಆಗಿದೆ. ಮೇ 3ಕ್ಕೆ ಕ್ಲೋಸ್ ಆಗುತ್ತೆ. ಇವತ್ತು ಒಂದಲ್ವಾ, ನಾಳೆ ಅಥವಾ ನಾಡಿದ್ರಲ್ಲಿ ಕ್ಲೋಸ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಲಿಂಕು ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಜಾಬ್ಗೆ ಇನ್ನು ಒಂದೇ ದಿನ ಟೈಮ್ ಇರೋದು, ಬೇಗ ಹೋಗಿ ಅಪ್ಲಿಕೇಶನ್ನ ಹಾಕ್ಕೊಂಡು ಗಣಿನಲ್ಲಿ ಕೆಲಸ ಮಾಡಬೇಕು ಅಂತ ಇರೋರು ದಯವಿಟ್ಟು ಹೋಗಿ ಬೇಗ ಅಪ್ಲಿಕೇಶನ್ ಹಾಕ್ಕೊಂಡು ಈ ಒಂದು ಜಾಬ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಮತ್ತು 19 ಮಾರ್ಚಿಂದ ಸ್ಟಾರ್ಟ್ ಆಗಿದೆ, ಮೇ 3 ಅಪ್ಲಿಕೇಶನ್ ಡೇಟು ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಇನ್ನೇನು 2 ದಿನ ಟೈಮ್ ಇರೋದು. ಸೊ ಬೇಗ ಹೋಗಿ ಅಪ್ಲಿಕೇಶನ್ ಹಾಕ್ಕೊಂಡು ಈ ಒಂದು ಜಾಬ್ಗೆ ನೀವು ತೊಗೊಳೋದಕ್ಕೆ ಟ್ರೈ ಮಾಡಿ. ಹಾಗಾದರೆ ಪ್ರಮುಖ ಲಿಂಕ್ಗಳನ್ನ ಹೆಂಗೆ ಕೊಟ್ಟಿದ್ದಾರೆ, ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಥವಾ ನೀವೇನಾದರೂ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ತೀರಾ ಅಂದರೆ ಯಾವುದಾದ್ರೂ ಸೈಬರ್ ಸೆಂಟರ್ಗೆ ಹೋಗಿ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ಕೊಂಡು ಈ ಒಂದು ಎಕ್ಸಾಮ್ನ ಕೊಡ್ತಾರಲ್ವ, ಆ ಒಂದು ಎಕ್ಸಾಮ್ನ ಬರೆದು ಫಿಸಿಕಲ್ ಟೆಸ್ಟ್ನ ಪಾಸ್ ಆದರೆ ಈ ಒಂದು ಜಾಬ್ಗೆ ನೀವು ಫಿಟ್ ಆಗಿರ್ತೀರ. ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಹೋಗಿ ಬೇಗನೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಡೇಟು ತುಂಬ ದೂರ ಇಲ್ಲ, ಇನ್ನು 2 ದಿನ ಟೈಮ್ ಇರೋದು. ಸೊ ಹಾಗಾಗಿ ಬೇಗ ಅಪ್ಲಿಕೇಶನ್ನ ಹಾಕ್ಕೊಂಡು ಈ ಒಂದು ಜಾಬ್ನ ತೊಗೊಳ್ಳಿ. ನೀವೇನಾದರೂ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ಒಂದು ಜಾಬ್ಗೆ, ಯಾಕೆಂದರೆ ನನಗೂ ಈ ಒಂದು ವಿಡಿಯೋನ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮಗೆ ಈ ಒಂದು ಮಾಹಿತಿ ತಿಳ್ಕೊಂಡ್ರಿ ಅಂದರೆ, ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಗ್ತಿದೆ ಅಂದರೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಜಾಬ್ ಇಲ್ಲ ಅಂತ ಇದ್ದರೆ, PUC ಮುಗಿಸಿ ಮನೆಯಲ್ಲೇ ಕೂತಿದ್ರೆ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯುವಂಥ ವಿಡಿಯೋ ಆಗಿರ್ಬೋದು. ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹೋಗಿ ಆ ವೀಡಿಯೋಸ್ನ ನೋಡಿ. ಹಾಗೆ ಜಾಬ್ ರಿಕ್ವೈರ್ಮೆಂಟ್ ಕೂಡ ಹಾಕ್ತಾನೆ ಇರ್ತೀನಿ, ಆ ಒಂದು ವೀಡಿಯೋಸ್ನ ನೋಡಿ ನೀವು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಇರ್ತೀನಿ. ಹಾಗೆ ಸ್ಕಾಲರ್ಶಿಪ್ದಾಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ನೀವು ಆ ಒಂದು ವೀಡಿಯೋಸ್ನ ನೋಡಿ ನಿಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೆ ಆ ಒಂದು ವೀಡಿಯೋಸ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.